ಯಲ್ಲಾಪುರ ತಾಲೂಕಿನ ಭರತನಹಳ್ಳಿಯಲ್ಲಿ ಬೃಹತ್ ಹಿಂದೂ ಸಮಾವೇಶಕ್ಕೆ ನೆಲಮಾವು ಮಠದ ಶ್ರೀ ಮಾಧವಾನಂದ ಭಾರತಿ ಸ್ವಾಮೀಜಿ ಚಾಲನೆ. ತಾಲೂಕಿನ ಭರತನಹಳ್ಳಿಯಲ್ಲಿ ನಡೆದ ಮಾವಿನಕಟ್ಟಾ ಮಂಡಲದ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಮಾಧವಾನಂದ ಭಾರತಿ ಸ್ವಾಮೀಜಿ ನೆಲಮಾವು ಮಠ ಇವರು ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿ, ಹಿಂದೂ ಎಂದರೆ ಅದೊಂದು ಧರ್ಮ ಮಾತ್ರವಲ್ಲ, ಅದೊಂದು ಸಂಸ್ಕೃತಿ. ಯಾವುದು ಕೆಟ್ಟದಿರುತ್ತದೆಯೋ ಅದರಿಂದ ದೂರ ಇರುವವನೇ ಹಿಂದೂ. ಇದರ ಮೂಲತತ್ವ ವಸುಧೈವ ಕುಟುಂಬಕಂ ಎಂಬುದಾಗಿದೆ. ಧರ್ಮ ರಕ್ಷಿಸುವವರನ್ನು ಧರ್ಮ ರಕ್ಷಣೆ ನೀಡುವಂತೆ, ಧರ್ಮಾಂಧನಾದರೆ ಅವರಿಗೆ ಧರ್ಮವೇ ನಾಶ ಮಾಡುತ್ತದೆ. ಮನುಷ್ಯನಿಗೆ ಮನರಂಜನೆಯೇ ಜೀವನವಲ್ಲ, ಅದರೊಟ್ಟಿಗೆ ನಮ್ಮ ಜೀವನ ಸಾರ್ಥಕ ಪಡೆಯಲು ಧರ್ಮಾಚರಣೆ ಮಾಡಬೇಕು ಎಂದರು. ಯುವ ವಾಗ್ಮಿ ಬೆಂಗಳೂರಿನ ಹಾರಿಕಾ ಮಂಜುನಾಥ್ ದಿಕ್ಸೂಚಿ ಭಾಷಣ ಮಾಡಿ, ಹಿಂದೂ ಪರಂಪರೆ ನಾಶ ಮಾಡಬೇಕು, ನಮ್ಮನ್ನು ನಾಶ ಮಾಡಬೇಕು ಎಂದುಕೊಂಡು ಸಾವಿರಾರು ವರ್ಷಗಳಿಂದ ಯತ್ನ ನಡೆಯುತ್ತಲೇ ಬಂದಿದ್ದರೂ ಸಾಧ್ಯವಾಗಿಲ್ಲ. ಪೂರ್ವಜರು ವೇದ, ಉಪನಿಷತ್, ಪುರಾಣಗಳು, ಆಚಾರ ವಿಚಾರಗಳ ಮುಖಾಂತರ ಉಳಿಸಿದ್ದಾರೆ. ನಾವು ಅದನ್ನು ಪಾಲಿಸಿ ಮುಂದುವರಿಸಿಕೊಂಡು ಹೋಗಬೇಕಿದೆ. ಅದರೊಟ್ಟಿಗೆ ಜಾತಿಗಳನ್ನು ಬದಿಗಿಟ್ಟು ಹಿಂದೂಗಳು ಒಗ್ಗಟ್ಟಾಗಿ ಬರಬೇಕಿದೆ. ಈ ನಿಟ್ಟಿನಲ್ಲಿ RSS ಕೆಲಸ ಮಾಡುತ್ತಿದೆ. ಹಿಂದೂ ಸಮಾಜ ಅಥವಾ ಸಂಘವು ಹೆಸರಿಗಾಗಿ ಅಲ್ಲ, ಪ್ರೇರಣೆಗಾಗಿ ಕೆಲಸ ಮಾಡುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾವಿನಕಟ್ಟಾ ಮಂಡಲದ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದಕ್ಕೂ ಮುನ್ನ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಆರಂಭವಾದ ಶೋಭಾಯಾತ್ರೆ ಬ್ರಹ್ಮರಾಂಬ ದೇವಸ್ಥಾನದ ಮುಖಾಂತರ ವೇದಿಕೆಗೆ ಆಗಮಿಸಿತು. ಮಾವಿನಕಟ್ಟಾ ಹಿಂದೂ ಸಮ್ಮೇಳನ ಸಂಚಾಲಕ ಸಮಿತಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಹಿಂದೂ ಸಮಾಜೋತ್ಸವದ ಸಮಿತಿ ಅಧ್ಯಕ್ಷ ಗಣಪತಿ ಹೆಗಡೆ ಬಾಳೆಕೊಪ್ಪ, ಗೌರವಾಧ್ಯಕ್ಷ ಹಿರಂಬ ಹೆಗಡೆ, ಉಪಾಧ್ಯಕ್ಷ ನಿರ್ಮಲಾ ನಾಯ್ಕ್, ನರಸಿಂಹ ನಾಯ್ಕ್ ವೇದಿಕೆಯಲ್ಲಿದ್ದರು. ನಟರಾಜ್ ಗೌಡ ಸ್ವಾಗತಿಸಿದರು. ವಿನಾಯಕ್ ಭಟ್ ಪ್ರಸ್ತಾವನೆಗಳಿವೆ. ಪ್ರಗತಿ ವಿದ್ಯಾನಿಲಯದ ವಿದ್ಯಾರ್ಥಿಗಳು ವಂದೇ ಮಾತರಂ ಗೀತೆ ಹಾಡಿದರು.